ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಇದ್ದಾರಾ? ಹಾಗಾದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿಲ್ವಾ? ನಿಮ್ಮ ಈ ಸಂಬಂಧದಲ್ಲಿ ಏನಾಗ್ತಾ ಉಂಟು? ಅವ್ರು ನಿಮ್ಮ ಜೊತೆ ಇರ್ಬೋದು, ಇಲ್ಲದೇ ಇರ್ಬೋದು, ಬ್ರೇಕಪ್ ಸಿಚುವೇಶನ್ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಆಗಿರ್ಬೋದು. ನೋಡುವ ಅವರ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು, ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ರೀಕನೆಕ್ಟ್ ಎನರ್ಜಿ ಉಂಟಾ ಅಥವಾ ಈ ಸಂಬಂಧ ಸರಿ ಹೋಗುತ್ತಾ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಇಲ್ಲಿ ಏನಾಗ್ತಾ ಉಂಟು ಅಂತ ನೋಡುವ. ನಿಮ್ಮ ಸಂಬಂಧದಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿಯ ಮಾತಿನಲ್ಲಿ ಅಷ್ಟು ಹಿಡಿತ ಇಲ್ಲದೇ ಇರ್ಬೋದು. ಅಂದರೆ ಇವಾಗ ಸ್ವಲ್ಪ ಸಿಚುವೇಶನ್ ಓಕೆ ಅನ್ನೋ ಥರ ಇದ್ರೂ ಕೆಲವೊಂದು ಸಲ ಜಗಳ ಆಗುತ್ತೆ, ಅಥವಾ ನೀವೇನೋ ಹೇಳ್ತೀರಾ ಅವರಿಗೇನೋ ಅರ್ಥ ಆಗುತ್ತೆ, ಅಥವಾ ಕೆಲವರಲ್ಲಿ ನಂಬರ್ ಬ್ಲಾಕ್ ಮಾಡಿರ್ಬೋದು. ನೀವಿಲ್ಲಿ ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ. ಮನಸ್ಸಿನ ಒಳಗೆ ಎಷ್ಟೇ ಸಮಾಧಾನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ. ಕಣ್ಣೀರು ಹಾಕ್ತೀರಾ ಅಥವಾ ಒಂದು ದುಃಖ ಬರ್ತಾ ಇರ್ತೀರಾ. ಎಲ್ಲ ಇದ್ದು ಏನು ಇಲ್ಲದ ಥರ ಒಂದು ನಿರಾಸೆಯ ಭಾವನೆ ಅಥವಾ ಖುಷಿ ಸಂತೋಷ ಹೊರಗಡೆ ಇದ್ದಾಗ ಅಥವಾ ಹೋದಾಗ ನೋಡುವವರಿಗೆ ಇವರಿಗೇನು ಇವನಿಗೇನು ಚೆನ್ನಾಗಿದ್ದಾಳೆ. ಸೊ ಆ ಥರ ಒಂದಿರುತ್ತೆ ಮೈಂಡ್ಸೆಟ್. ಬಟ್ ನಿಮ್ಮ ಮನಸ್ಸಿನ ನೋವು ಇಲ್ಲಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಕಾಣಿಸಿದ್ರೂ ಕಾಣದ ಹಾಗೆ ಇರ್ತಾರೆ. ನಿಮ್ಮ ಮನೆಯವರು ಇರ್ಬೋದು, ನಿಮ್ಮ ವ್ಯಕ್ತಿ ಇರ್ಬೋದು, ಅದು ನಿಮ್ಮ ಹುಡುಗ ಅಥವಾ ಹುಡುಗಿ. ಸೊ ಈ ಸಿಚುವೇಶನ್ ಕೆಲವೊಂದು ನಿಮ್ಮನ್ನು ತುಂಬ ಒಬ್ಬಂಟಿಯಾಗಿ ಮಾಡಿರ್ಬೋದು, ಅಥವಾ ನೀವೇ ಹೋರಾಟ ಮಾಡುವ ಥರ ನಿಮ್ಮ ಜೀವನಕ್ಕೆ ನಿಮ್ಮ ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ, ಅಥವಾ ನಿಮ್ಮ ಕೆರಿಯರ್ ರಿಲೇಟೆಡ್ ಜಾಬ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಈ ಒಂದು ಸಂಬಂಧ ಇದನ್ನು ಉಳಿಸ್ಕೊಳ್ಳಿಕ್ಕೆ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ. ನಿಮಗೆ ನೀವೇ ಹೋರಾಟ ಮಾಡ್ಕೊಳ್ತಾ ಇದ್ದೀರಾ. ನನಗೆ ಯಾರೂ ಇಲ್ಲ ಅನ್ನುವ ಭಾವನೆ ಪ್ರತಿ ಸಲ ನಿಮಗೆ ಕಾಡ್ತಾನೆ ಇರುತ್ತೆ. ನಾನು ಎಷ್ಟೇ ಸಮಾಧಾನ ಮಾಡಿದ್ರು ಅದು ನಿಮಗೆ ತಾತ್ಕಾಲಿಕ ಅಂತ ಅನಿಸುತ್ತೆ, ಅಥವಾ ನಿಮ್ಮ ದುಃಖ ನಿಮಗೆ ಮಾತ್ರ ಗೊತ್ತು ಅನ್ನೋ ಥರ ನಿಮ್ಮ ಮೈಂಡ್ಸೆಟ್ ಆಗ್ತಾ ಉಂಟು. ಹೌದಾ ಅಲ್ವಾ ಹೇಳಿ? ಇದರ ಬಗ್ಗೆ ಏನು ಹೇಳ್ತೀರಾ ನೀವು? ಸೊ ಇಲ್ಲಿ ಒಂದು ಸಡನ್ ಚೇಂಜಸ್ ಅನ್ನೋದು ಬರುತ್ತೆ. ಅವ್ರು ನಿಮ್ಮನ್ನು ತುಂಬ ಡೀಪಾಗಿ ಪ್ರೀತಿ ಮಾಡ್ತಾರೆ. ನಂಬರ್ ಬ್ಲಾಕ್ ಇದ್ರೂ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಸಿಟ್ಟಿನಿಂದ ಅಥವಾ ಕೆಲವೊಂದು ಮಾತುಕತೆ, ಅಥವಾ ಅವರು ನಿಮ್ಮ ಜೊತೆ ಏನೋ ಒಂದು ಡಿಸ್ಕಸ್ ಮಾಡಿದ್ರು, ಅದರ ಬಗ್ಗೆ ನೀವು ಕ್ಲಾರಿಟಿ ಕೊಟ್ಟಿಲ್ಲ, ಅಥವಾ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಪಡೆದುಕೊಳ್ತೇನೆ ಅನ್ನುವ, ಅಥವಾ ಈ ಸಂಬಂಧ ಮ್ಯಾರೇಜ್ಗೆ ಹೋಗುತ್ತೆ, ಅಥವಾ ಒಂದು ಫ್ಯಾಮಿಲಿಯಲ್ಲಿ ಖುಷಿ ಅನ್ನೋದು ಬರುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಭಯ ಆಗ್ತಾ ಉಂಟು ನಿಮ್ಮ ವ್ಯಕ್ತಿಗೂ. ಏನಕ್ಕಂದರೆ ನೀವೆಲ್ಲಿ ರಿಸ್ಕ್ ತಗೊಳ್ತಾ ಇಲ್ಲ, ಅದು ಏನಂತ ನಿಮಗೂ ಗೊತ್ತುಂಟು. ಸೊ ಅವರು ಕೂಡ ಅಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ರೂ ಕೆಲವೊಂದು ಸಲ ಅವರಿಗೂ ನೆಗೆಟಿವ್ ಎನರ್ಜಿ ಥರ ಆಗುತ್ತೆ. ನಿಮ್ಮ ಮೇಲೆ ಪ್ರೀತಿ ಉಂಟು, ಆದರೆ ಈ ಸಂಬಂಧದಲ್ಲಿ ನೀವೆಲ್ಲಿ ಮೋಸ ಮಾಡ್ತೀರಾ ಅನ್ನುವ ಭಯ ಕೂಡ ಆ ವ್ಯಕ್ತಿಗೆ ಕಾಡ್ತಾ ಉಂಟು. ಹಾಗಾಗಿ ಕೆಲವರು ಇಲ್ಲಿ ಬ್ಲಾಕ್ ಮಾಡಿರ್ಬೋದು, ಅಥವಾ ಕೆಲವರು ಇಲ್ಲಿ ಜಗಳ ಆಡ್ತಾ ಇರ್ಬೋದು. ಮುಂಚಿನ ಥರ ಈ ಸಂಬಂಧದಲ್ಲಿ ಖುಷಿ ನೆಮ್ಮದಿ ಸಂತೋಷ ಯಾವುದೂ ಕೂಡ ಕಾಣ್ತಾ ಇಲ್ಲ. ಅಥವಾ ನಿಮಗೆ ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಹುಡುಗ ಅಥವಾ ಹುಡುಗಿ, ಅಥವಾ ಫ್ಯಾಮಿಲಿ, ಅಥವಾ ನಿಮ್ಮ ಜಾಬ್ ಕೆರಿಯರ್. ಸೊ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ನೀವು ಕಂಡಂತಹ ಕನಸೇ ಬೇರೆ, ಈಗ ಲೈಫಲ್ಲಿ ಸಡನ್ನಾಗಿ ಚೇಂಜಸ್ ಬಂದುಬಿಟ್ಟು ಆಗ್ತಾ ಇರುವುದೇ ಬೇರೆ. ಹೌದಾ ಅಲ್ವಾ ಹೇಳಿ? ಯಾವತ್ತೂ ಕೂಡ ಈ ಥರ ಒಂದು ಸಿಚುವೇಶನ್ ಬರುತ್ತೆ ನನ್ನ ಲೈಫಲ್ಲಿ ಅಂತ ನೀವು ಯಾವತ್ತೂ ಕೂಡ ಅಂದ್ಕೊಂಡಿಲ್ಲ. ಸೊ ಕೆಲವರಿಗೆ ಇಲ್ಲಿ ಮಾಡುವಂತಹ ಕೆಲಸದಲ್ಲಿ ಕೂಡ ಇಂಟ್ರೆಸ್ಟ್ ಇಲ್ಲ, ಅಥವಾ ಅದು ನಿಮಗೆ ಮ್ಯಾಚ್ ಆಗುವಂಥ ಕೆಲಸ ಕೂಡ ಅಲ್ಲ, ಅಥವಾ ಬಿಸ್ನೆಸ್ಸಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ವೇರಿಯೇಷನ್ ಆಗ್ತಾ ಉಂಟು. ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳುವವರೇ ಅರ್ಥ ಮಾಡ್ಕೊಳ್ತಾ ಇಲ್ಲ, ಇನ್ನು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನುವ ಭಾವನೆ ನಿಮ್ಮಲ್ಲಿ ಉಂಟು. ಇದು ತುಂಬ ಜಾಸ್ತಿ ಆಗ್ತಾ ಉಂಟು. ನಿಮ್ಮ ವ್ಯಕ್ತಿ ನಿಮ್ಮನ್ನು ರಿಜೆಕ್ಟ್ ಮಾಡಿದರೆ, ಅಥವಾ ನೀವು ಅವರನ್ನು ರಿಜೆಕ್ಟ್ ಮಾಡಿದರೆ. ಸೊ ಇಲ್ಲಿ ಅಂದರೆ ದೊಣ್ಣುವ ಪರಿಸ್ಥಿತಿ, ದೊಣ್ಣುವ ಮನಸ್ಸು ಎರಡೂ ಕೂಡ ನಿಮ್ಮ ಹುಡುಗ ಮತ್ತು ಹುಡುಗಿಗೆ ಆಗ್ತಾ ಉಂಟು. ನಿಮಗೆ ಕೂಡ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ರು ಹೇಳಿ, ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ. ಸೊ ನಿಮ್ಮ ಪರವಾಗಿ ಪರ್ಸ್ನಲ್ ರೀಡಿಂಗ್ ಮಾಡಿ ನಿಮಗೆ ಗೈಡ್ ಮಾಡ್ತೀನಿ. ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಯಾವ ಥರ ಯಾವಾಗ ರಿಲೇಷನ್ಶಿಪ್ ಸರಿ ಹೋಗುತ್ತೆ, ಏನು ಮಾಡಬೇಕು ಅದನ್ನು ಕೂಡ ನಿಮಗೆ ಹೇಳ್ತೇನೆ. ಇಲ್ಲಿ ಬೇರೆ ಏನೇ ಒಂದು ಸಮಸ್ಯೆ ಇದ್ರೂ, ಆಸ್ತಿಗೆ ವಿಷಯ ಸಂಬಂಧಿಸಿದ್ದು, ಹಣಕಾಸಿಗೆ, ಜಾಬ್ ರಿಲೇಟೆಡ್, ಬಿಸ್ನೆಸ್, ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಜಾಬ್ ಇರ್ಬೋದು. ಸೊ ನೀವು ನನ್ನ ಜೊತೆ ಹೇಳಿ ಕಮೆಂಟಲ್ಲಿ. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ನಿಮಗೆ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಕೆಲವೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಅಂದರೆ ಸ್ಪೆಸಿಫಿಕ್ ಆಗಿ ನಿಮಗೇ ರಿಲೇಟೆಡ್ ಆಗಿರುತ್ತೆ. ಇದು ಜನರಲ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಜನರಲಲ್ಲಿ ಕೂಡ. ಇಲ್ಲಿ
ಇಲ್ಲಿ ಏನಂದರೆ ಇಲ್ಲಿ ರೀಕನೆಕ್ಟ್ ಆಗಬೇಕು ಅಂದ್ರೆ ಅದೇ ಒಂದು ಸಂಬಂಧ ಸರಿ ಹೋಗಬೇಕು ಅಂದ್ರೆ ಮಾತುಕತೆ ಆಗಬೇಕು, ಕಮ್ಯುನಿಕೇಷನ್ ಕ್ಲಿಯರ್ ಆಗಬೇಕು. ಸೊ ಏನಕ್ಕೆ ಭಯಪಡ್ತಾ ಇದ್ದೀರಾ ಅಥವಾ ಏನಕ್ಕೆ ಇರೋದನ್ನು ಹೇಳ್ತಾ ಇಲ್ಲ ನೀವು? ಬಟ್ ಹೇಳ್ಬೇಕಂತ ಹೇಳ್ಬಿಟ್ಟು ಒಮ್ಮೆಲೆ ಹೋಗಿ ಹೇಳೋದಲ್ಲ. ಪೇರೆಂಟ್ಸ್ ಜೊತೆ ಇರ್ಬೋದು, ನಿಮ್ಮ ಹುಡುಗ ಅಥವಾ ಹುಡುಗಿ ಜೊತೆ, ಅಥವಾ ಥರ್ಡ್ ಪಾರ್ಟಿ. ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅವರ ಫ್ಯಾಮಿಲಿ ಮೆಂಬರ್ಸ್ ಅಂತ ಕಾಣಿಸ್ತುಂಟು, ಮತ್ತು ಕೆಲವರ ಲೈಫಲ್ಲಿ ಬೇರೆಯವರು. ಸೊ ಹಾಗಾಗಿ ಇಲ್ಲಿ ಭಯ ಅನ್ನೋದು ಇಬ್ಬರಿಗೂ ಉಂಟಾದರೆ ಕೆಲವೊಂದು ಸಿಚುವೇಶನ್ಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಹೋಗೋದು ಸರಿಯಲ್ಲ ಅಂತ ಅನಿಸುತ್ತೆ. ನೋವಾಗಿರ್ಬೋದು, ದುಃಖ ಆಗ್ತಾ ಉಂಟು. ಬಟ್ ಅದನ್ನು ಪದೇ ಪದೇ ಮನಸ್ಸಿನಲ್ಲಿ ಇಟ್ಕೊಳ್ಳೋದಂದರೆ ಪದೇ ಪದೇ ಅದನ್ನೇ ಆಲೋಚನೆ ಮಾಡ್ತಾ ಇರೋದು ಅಥವಾ ಅದರ ಬಗ್ಗೆನೇ ಥಿಂಕ್ ಮಾಡೋದು. ಸೊ ಓವರಾಗಿ ರಾತ್ರಿ ನಿದ್ದೆ ಮಾಡದೆ ಥಿಂಕ್ ಮಾಡೋದು, ಊಟ ಮಾಡದೆ ಥಿಂಕ್ ಮಾಡೋದು, ನನ್ನ ಜೀವನ ಯಾಕೆ ಹೀಗಾಯಿತು, ಏನಾಯಿತು, ಹಾಗೆ ಹೀಗೆ ಅಂತ ಹೇಳ್ಬೋದು. ಅಕ್ಕನಿಗೇನು ಗೊತ್ತಾಗ್ತಾ ಇಲ್ಲ, ಏನೋ ಹೇಳ್ತಾ ಇದೆ. ಸೊ ಅಲ್ಲ, ನೀವು ಅತಿಯಾಗಿ ಆಲೋಚನೆ ಮಾಡ್ತೀರಲ್ಲ, ಅದರಿಂದ ಏನಾದರೂ ನಿಮಗೆ ಸಿಗುತ್ತಾ? ಆದದ್ದನ್ನು ಬದಲಾವಣೆ ಮಾಡಲಿಕ್ಕಾಗುತ್ತಾ? ಅಥವಾ ಮುಂದೆ ಆಗೋದನ್ನು ನೀವು ತಡಿಲಿಕ್ಕೆ ಆಗುತ್ತಾ? ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೋದು. ಹೇಗೆ ತಾಳ್ಮೆಯಿಂದ ಇರೋದು, ಅಥವಾ ಒಂದು ಏನು ಸಿಚುವೇಶನ್ ಉಂಟು, ಏನಕ್ಕೆ ಈ ಥರ ಆಯಿತು, ಇವಾಗ ಬ್ರೇಕಪ್ ಆಯಿತಾ, ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಏನಕ್ಕೆ ಆಯಿತು ಇಲ್ಲಿ ಪ್ರಾಬ್ಲಮ್, ಅದು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಾ ಇಲ್ವಾ, ಏನಕ್ಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಫಸ್ಟ್ ಚೆನ್ನಾಗಿದ್ರಲ್ಲ, ಥರ್ಡ್ ಪಾರ್ಟಿ ಪ್ರಾಬ್ಲಮ್ ಅಂತ, ಅಥವಾ ನಿಮ್ಮದು ಮ್ಯಾರೇಜ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಯಿತಾ, ಅಥವಾ ಜಾಬ್, ಬಿಸ್ನೆಸ್, ಅಥವಾ ಯಾರಾದರೂ ಏನಾದರೂ ಸಂವಹನಕ್ಕೆ ಒಳಪಡಿಸಿದ್ದಾರಾ ನಿಮ್ಮ ವ್ಯಕ್ತಿಯನ್ನು, ನಿಮ್ಮ ಹುಡುಗ ಅಥವಾ ಹುಡುಗಿ, ನಿಮಗೆ ಏನಾಗ್ತಾ ಉಂಟು ದೇಹದೊಳಗೆ. ಸೊ ಇದು ಎಲ್ಲನೂ ಮೇನ್ ಥಿಂಗ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಂಡು ಕಣ್ಣೀರು ಹಾಕೋದು, ದುಃಖ ಪಡೋದು, ಮರಗುವುದಲ್ಲ. ಸೊ ಇದನ್ನು ನೀವು ಧೈರ್ಯವಾಗಿ ಎದುರಿಸಬೇಕು. ಕೆಲವೊಂದು ಸಿಚುವೇಶನ್ಗಳಲ್ಲಿ ನೀವು ಅತಿಯಾಗಿ ಒತ್ತಡಕ್ಕೆ ಒಳಗಾದರೆ, ಸ್ಟ್ರೆಸ್ ಮಾಡಿಕೊಂಡ್ರೆ, ಸೊ ಲೈಫೇ ಸ್ಪಾಯ್ಲ್ ಆಗುತ್ತೆ. ಮತ್ತು ಮೈಂಡ್ ಎಲ್ಲ ಅಪ್ಸೆಟ್ ಆಗಬಾರ್ದು ಚಿಕ್ಕ ಚಿಕ್ಕ ಏಜಲ್ಲೆಲ್ಲ. ಸೊ ಏನಕ್ಕೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಸೊ ಚಿಕ್ಕ ಏಜಲ್ಲೇ ಮೈಂಡೆಲ್ಲ ಸ್ಟ್ರೆಸ್ ಮಾಡ್ಕೊಳ್ತೀರಾ, ಟೆನ್ಷನ್ ಮಾಡ್ಕೊಳ್ತೀರಾ, ಒತ್ತಡ ಅತಿಯಾಗಿ. ಅವ್ರು ಇವತ್ತು ನನ್ನನ್ನು ಮೀಟ್ ಆಗಬೇಕು, ಮೀಟ್ ಆಗಿಲ್ಲ ಅಂದರೆ ಅದೇ ಅಯ್ಯೋ ಮೀಟ್ ಆಗಿಲ್ವಾ ಏನಕ್ಕೆ ಸಿಟ್ಟು, ಅದು ಒಂದು ರೀತಿಯಲ್ಲಿ ಎಂತ ಹೇಳ್ತೇವೆ, ಸೊ ತುಂಬ ಆಕ್ರೋಶ ಬರೋದು, ಇದೆಲ್ಲ ಸೊ ನಿಮಗೆ ಒಳ್ಳೆಯದಲ್ಲ. ಈ ರಿಲೇಷನ್ಶಿಪ್ ಹೀಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅವರು ನಿಮ್ಮನ್ನು ಮೀಟ್ ಆಗಿಲ್ಲ, ಕಾಲ್ ತೆಗ್ತಾ ಇಲ್ಲ, ಅವಾಗ ಸಿಕ್ಕಾಪಟ್ಟೆ ಇದ್ದ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡೋದು, ಅಥವಾ ಕೈಯನ್ನು ನೆಲಕ್ಕೆ, ವಾಲಿಗೆ, ಗೋಡೆಗೆ ಹೊಡೆಯೋದು. ಇಲ್ಲಿ ನೀವು ಬರುವಂತಹ ಕೋಪವನ್ನು ಕಂಟ್ರೋಲ್ ಮಾಡಬೇಕು. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ, ಅದನ್ನು ಸರಿ ಹೋಗಬೇಕು. ಅದರ ಬಗ್ಗೆ ಆಲೋಚನೆ ಮಾಡೋದನ್ನು ಬಿಟ್ಟು ಅದನ್ನೆಲ್ಲ ಹೊದ್ದಾಕಿದರೆ, ಅಥವಾ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಂಡ್ರೆ, ಊಟ ಬಿಡುವುದು, ನಿದ್ದೆ ಮಾಡದೇ ಇರುವುದು, ಕಣ್ಣೀರು ಹಾಕೋದು, ಬ್ಲಾಕ್ ಆದ ನಂಬರ್ಗೆ ಕಾಲ್ ಮಾಡಿ, ಅಥವಾ ಪದೇ ಪದೇ ಕಾಲ್ ಮಾಡೋದು. ಸೊ ಇದೆಲ್ಲ ನೋಡಿ, ನಾನು ನನ್ನ ಕ್ಲೈಂಟ್ಸ್ ಜೊತೆ ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಕೇರ್ ಮಾಡಿ ಅಂತ ಏನಕ್ಕೆ ಹೇಳ್ತೇನೆ. ಸೊ ಇದನ್ನೆಲ್ಲ ನಾನು ನೋಡಿದ್ದೇನೆ ಪರ್ಸ್ನಲ್ ಆಗಿ. ಅವರು ಆಫ್ಲೈನಲ್ಲಿ ನನಗೆ ಸಿಕ್ಕಿದಾಗೆಲ್ಲ. ಸೊ ಈ ಥರ ಎಲ್ಲ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಮೇಯ್ನಾಗಿ ಸಮಸ್ಯೆ ಉಂಟಂದರೆ ಅದನ್ನು ಪರಿಹಾರ ಮಾಡಬೇಕು, ಅಥವಾ ನೀವು ತಾಳ್ಮೆಯಿಂದ ಇರೋದು ಮೇಯ್ನ್ ಆಗುತ್ತೆ. ಅದನ್ನು ಬಿಟ್ಟು ನಿಮಗೆ ನೀವೇ ಒಂದು ಶಿಕ್ಷೆ ಕೊಡೋದು, ಅಥವಾ ಇನ್ನಷ್ಟು ಈ ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳೋದು, ಅಥವಾ ನಿಮ್ಮದು ಏನು ಮೈಂಡ್ ಸೆಟ್ ಉಂಟು ಅದು ತುಂಬ ವೀಕ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ತಾಳ್ಮೆಯಿಂದ ಇರಿ. ಸೊ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಹೇಳಿ. ಯಾರಿಗಾದ್ರೂ ಜಾಯಿನ್ ಆಗಬೇಕು ಅಂದರೆ ಜಾಯಿನ್ ಆಗ್ಬೋದು. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಹಾಗೆಯೇ ಏನೇ ಒಂದು ವಿಷಯ ಇದ್ರೂ ಬೇಕಿದ್ದರೆ ನೀವು ಇಲ್ಲಿ ಕಮೆಂಟಲ್ಲಿ ಹಾಕ್ಬೋದು. ಪರ್ಸನಲ್ ರೀಡಿಂಗ್ ಬೇಕಿದ್ದರೆ ಸಪ್ರೇಟಾಗಿ ನಿಮಗೆ ಪರ್ಸನಲ್ ರೀಡಿಂಗ್ ಮಾಡಿ ನಿಮಗೆ ಗೈಡ್ ಮಾಡ್ತೇನೆ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮ ಪ್ರೀತಿಯ ಜೀವನ ಹಾಗೆಯೇ ನೀವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿದೆ. ಪರ್ಸನಲ್ ಪ್ರಾರ್ಥನೆ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ.